ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡೋದಲ್ಲಿ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಈ ಮುಂಚೆ ನೀಡ್ತಾರೆ ಆ ಬಗ್ಗೆ ಒಂದು ಗುಡ್ ನ್ಯೂಸ್ ಮತ್ತು ಬಿಗ್ ಅಪ್ಡೇಟ್ ಕೂಡ ಬಂದಿದೆ. ಏನು ಅಪ್ಡೇಟ್ ಬಂದಿದೆ ಅಂತ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪದನ್ನು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ನೋಡಿ. ಫ್ರೆಂಡ್ಸ್, ರಾಜ್ಯ ವಿದ್ಯಾರ್ಥಿ ತಂತ್ರಾಂಶದ ಮುಖಾಂತರ ಹಾಗೆ ಈ 2 ವರ್ಷದ ಮುಂಚೆ ಏನಪ್ಪ ಅಂದರೆ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಎಲ್ಲ ವಿದ್ಯಾರ್ಥಿಗಳಿಗೆ ಕೂಡ ಬರ್ತಾ ಇತ್ತು. ಪ್ರೌಢಶಾಲೆಯಿಂದ ಹಿಡ್ಕೊಂಡು ಡಿಗ್ರಿವರೆಗೂ ಓದ್ತಾ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಕೂಡ ಏನಪ್ಪ ಅಂದರೆ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಅವ್ರ ಕೋರ್ಸ್ಗೆ ಹಣ ಕೂಡ ಮಂಜೂರಾಗ್ತಾ ಇತ್ತು. ಬಟ್ ಈಗ ಅದು ನಿಂತೋಗಿದೆ, ಯಾಕೆ ಬಂದಿಲ್ಲ ಏನೋ ಸಾಕಷ್ಟು ಮಂದಿ ಕೂಡ ಕೇಳ್ತಾಯಿದ್ರು. ಆ ಬಗ್ಗೆ ಒಂದು ಅಪ್ಡೇಟ್ ಕೂಡ ಬಂದಿದೆ, ಅದನ್ನು ನಿಮಗೆ ಇದರಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ ಫ್ರೆಂಡ್ಸ್, ಏನು ಅಪ್ಡೇಟ್ ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಇವತ್ತಿನ ಪೇಪರ್ನಲ್ಲಿ ಕೂಡ ಅಪ್ಡೇಟ್ ಬಂದಿದೆ. ಅಪ್ಡೇಟ್ ಏನಪ್ಪ ಅಂದರೆ ರೈತ ಮಕ್ಕಳ ಭವಿಷ್ಯ ನಿಧಿ ರೈತ ವಿದ್ಯಾನಿಧಿಗೆ ಮತ್ತೆ ಬೇಡಿಕೆ, ವೃತ್ತಿಪರ ತಾಂತ್ರಿಕ ಸ್ನಾತಕೋತ್ತರ ಪದವಿಗೆ ಅನುಕೂಲ. ರೈತ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಏನಂದರೆ ಬಸವರಾಜ ಬೊಮ್ಮಾಯಿ ಸರ್ಕಾರದವರು ಹಿಂದೆ ಜಾರಿಗೆ ತಂದಂಥ ರೈತ ವಿದ್ಯಾನಿಧಿ ಯೋಜನೆ ಮರು ಜಾರಿಗೆ ಮಾಡಬೇಕಂತ ರೈತರಿಂದ ಅವರ ಮಕ್ಕಳಿಗೆ ಆಗ್ರಹ ಮಾಡ್ತಾಯಿದ್ದಾರೆ. ರೈತರ ಮಕ್ಕಳಿಗೆ ಖಂಡಿತ ಕೂಡ ನೀಡಬೇಕಾಗತ್ತೆ. ಯಾಕೆಂದರೆ ಉನ್ನತ ವೃತ್ತಿಪರ ಮತ್ತು ತಾಂತ್ರಿಕ ಶಿಕ್ಷಣಕ್ಕೆ ಸಹಕಾರಿಯಾಗಿದ್ದ ರೈತ ವಿದ್ಯಾನಿಧಿನ ನಿಜಾರ್ಥದಲ್ಲಿ ಮಕ್ಕಳ ಭವಿಷ್ಯ ನಿಧಿ ಆಗಿತ್ತು ಕೂಡ, ಆದರೆ 3 ವರ್ಷದಲ್ಲಿ ಹಳಿ ತಪ್ಪಿದೆ ಅಂತ ಕೂಡ ಹೇಳಿದ್ದಾರೆ. ಈ ಹಿಂದೆ ಮುಖ್ಯಮಂತ್ರಿ ಆಗಿರ್ತಕ್ಕ ಬಸವರಾಜ ಬೊಮ್ಮಾಯಿ ಅವರು ಅಧಿಕಾರ ಸ್ವೀಕರಿಸಿದ ದಿನವೇ ಘೋಷಣೆ ಆಗಿತ್ತು ಇದು ರೈತ ವಿದ್ಯಾನಿಧಿ. ಪ್ರೌಢ ಶಿಕ್ಷಣದಿಂದ ಹಿಡ್ಕೊಂಡು ಉನ್ನತ ಶಿಕ್ಷಣವರೆಗೆ ಅಂದರೆ 2,000 ರೂಪಾಯಿ ಹಿಡ್ಕೊಂಡು 11,000 ರೂಪಾಯಿ ಕೂಡ ಅಂದರೆ ಸ್ಕಾಲರ್ಶಿಪ್ ಬರ್ತಾ ಇತ್ತು. ಅದು ಡಿಪೆಂಡಿಂಗ್ ಅಪಾನ್ ವಿದ್ಯಾರ್ಥಿನಿಯರು ಮತ್ತು ವಿದ್ಯಾರ್ಥಿಗಳಿಗೆ ಈ ಹಣ ಕೂಡ ಬರ್ತಾಯಿತ್ತು. ಪ್ರೌಢಶಾಲೆ, PUC, ITI, ಡಿಪ್ಲೊಮಾ, ಪದವಿ, ಪ್ಯಾರಾಮೆಡಿಕಲ್, ವೃತ್ತಿಪರ ತಾಂತ್ರಿಕ ಸ್ನಾತಕೋತ್ತರ ಈ ಎಲ್ಲ ಕೋರ್ಸ್ಗಳಿಗೆ ಕೂಡ ಏನಪ್ಪ ಅಂದರೆ ಹಣ ಕೂಡ ಮಂಜೂರಾಗ್ತಾ ಇತ್ತು. ಇದೇನಪ್ಪ ಅಂದರೆ ಈ 3 ವರ್ಷಕ್ಕೆ ಏನಂದರೆ ಕಾಟಾಚಾರಕ್ಕೆ ಏನಂದರೆ ಇದೀಗ ನಿಂತೋಗಿದೆ. ಈ ಥರ ಯಾವುದೇ ಇಲಾಖೆ ಅಂದರೆ ಸಮಾಜ ಕಲ್ಯಾಣ, ಹಿಂದುಳಿದ ಕಲ್ಯಾಣ, ಅಲ್ಪಸಂಖ್ಯಾತ ಕಲ್ಯಾಣ ಸೇರಿದಂತೆ ಯಾವುದೇ ಒಂದು ವಿದ್ಯಾರ್ಥಿಯನ್ನು ಪಡೀತಾ ಇದ್ರಂದರೆ ಅವ್ರಿಗೆ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಕೊಡೋದಿಲ್ಲ ಅಂತ ಹೇಳಿದರೆ, ಅದನ್ನು ಬಿಟ್ಟು ಯಾವುದೇ ವಿದ್ಯಾರ್ಥಿಯನ್ನು ಪಡೀದೇ ಇದ್ದರೆ ಅಂಥ ಒಂದು ವಿದ್ಯಾರ್ಥಿಗಳಿಗೆ ಮಾತ್ರ ಅಂದರೆ ಸಾಮಾನ್ಯ ಮತ್ತು ಇತರೆ ವಿದ್ಯಾರ್ಥಿಗಳಿಗೆ ಮಾತ್ರ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ನೀಡ್ತೀವಿ ಅಂತ ಕೂಡ ಆದೇಶ ಮಾಡಿದರು. ಸೊ ಹಾಗಾಗಿ ಏನಪ್ಪ ಅಂದರೆ 2.5 ಲಕ್ಷ ರೂಪಾಯಿ ಇನ್ಕಮ್ ಲಿಮಿಟ್ನ ಫಿಕ್ಸ್ ಮಾಡೋದ್ರಿಂದ ಮತ್ತು ರೈತರ ಮಕ್ಕಳಿಗೆ ಏನಪ್ಪ ಅಂದರೆ ಈ ಸ್ಕಾಲರ್ಶಿಪ್ಪಿಂದ ವಂಚಿತರಾಗ್ತಾಯಿದ್ದಾರೆ. ಯಾಕೆಂದರೆ ಬೇರೆ ಯಾವುದೇ ಸ್ಕಾಲರ್ಶಿಪ್ಪು ಸಮಾಜ ಕಲ್ಯಾಣ, ಹಿಂದುಳಿದ ಕಲ್ಯಾಣ ಇಲಾಖೆ, ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯಿಂದ ಸ್ಕಾಲರ್ಶಿಪ್ ಬಂದೇ ಬರ್ತವೆ. ಸೊ ಅಂಥ ಒಂದು ಸ್ಕಾಲರ್ಶಿಪ್ ಎಲ್ಲರಿಗೂ ಏನಪ್ಪ ಅಂದರೆ ಈಗ ಬರೋದ್ರಿಂದ ಈ ಸ್ಕಾಲರ್ಶಿಪ್ನ ಅದನ್ನು ಏನಂದರೆ ಬರಲ್ಲ ಅಂತೇಳಿ ಕ್ಲಿಯರಾಗಿ ಮೆನ್ಷನ್ ಕೂಡ ಮಾಡಿದೆ. ಅದಕ್ಕೆ ಆದೇಶ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಜಾತಿ ಚೌಕಟ್ಟನ್ನು ಕೂಡ ಯಾವುದೂ ಹಾಕಿಲ್ಲ. ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ಯಾವುದೇ ಕ್ಯಾಟಗರಿ ಸೇರಿದ್ದು ಕೂಡ ಅಂತಿಲ್ಲ. ಎಲ್ಲ ವಿದ್ಯಾರ್ಥಿಗಳಿಗೆ ಕೂಡ ರೈತರ ಮಕ್ಕಳಾಗಿದ್ದರೆ ಸಾಕು, ಅವರಿಗೆ ಪ್ರೌಢ ಶಿಕ್ಷಣದಿಂದ ಹಿಡ್ಕೊಂಡು ಡಿಗ್ರಿವರೆಗೆ ಕೂಡ ಅಂದರೆ ಈ ಸ್ಕಾಲರ್ಶಿಪ್ ನೀಡ್ತಾ ಇದ್ದು ರೈತ ವಿದ್ಯಾನಿಧಿ ನಿಂತೋಗಿದೆ. ಸೊ ಹಾಗಾಗಿ ಇದನ್ನು ಮರು ಜಾರಿಗೆ ಮಾಡಬೇಕಂತೇಳಿ ಕೇಳ್ತಾಯಿದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕೂಡ ಈ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕೂಡ ಕಮೆಂಟ್ ಮಾಡಿ. 21-22ನೇ ಸಾಲ 7,13,432 ವಿದ್ಯಾರ್ಥಿಗಳು ಕೂಡ ಏನಪ್ಪ ಅಂದರೆ ಇದನ್ನು ನೀಡ್ತಾಯಿದ್ರು, ಪಡ್ಕೊಂಡಿದ್ದಾರೆ. 22-23 12 ಲಕ್ಷ, 23-24 ಏನಪ್ಪ ಅಂದರೆ ಅರ್ಜಿ ಸಲ್ಲಿಕೆ ಅವಕಾಶನೇ ಕೊಡಲಿಲ್ಲ. 24-25ನೇ ಸಾಲಿನಲ್ಲಿ ಕೇವಲ 457 ಮಕ್ಕಳಿಗೆ, ರೈತರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೂಡ ಪಡ್ಕೊಂಡಿದ್ದಾರೆ. ಇದನ್ನು ಆದಷ್ಟು ಬೇಗ ಮರು ಜಾರಿಗೆ ಮಾಡಬೇಕಂತ ಎಲ್ಲ ರೈತರು ಕೂಡ ಒತ್ತಾಯ ಮಾಡ್ತಾಯಿದ್ದಾರೆ. ಈ ಬಗ್ಗೆ ಅನಿಸಿಕೆಯನ್ನು ಕೂಡ ನೀವು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಬೇಕಂದ್ರೆ ರೈತ ವಿದ್ಯಾನಿಧಿ ಯೋಜನೆ ರಾಜ್ಯ ಸರ್ಕಾರ ಜಾರಿಗೊಳಿಸಿರೋ ಬಗ್ಗೆ ಎಷ್ಟು ಶಿಕ್ಷಕರು, ಉಪನ್ಯಾಸಕರಿಗೆ ಗೊತ್ತೇ ಇಲ್ಲ. ಈ ಬಗ್ಗೆ ಕೆಲವು ಶಿಕ್ಷಕರು ಮಾತನಾಡಿಸಿದರೆ ನಮ್ಮಲ್ಲಿ ಯಾರಿಗೆ ಇಂಥ ಯೋಜನೆ ಸೌಲಭ್ಯ ಸಿಕ್ಕಿಲ್ಲ ಅಂತ ಕೂಡ ಉತ್ತರ ಕೂಡ ಬರ್ತಾ ಇದ್ದಾವೆ. ಬಟ್ ಈಗೂ ಕೂಡ ಇದೆ. ಅದು ಏನಪ್ಪ ಅಂದರೆ ನೀವು ಬೇರೆ ಯಾವುದೇ ಸ್ಕಾಲರ್ಶಿಪ್ನ ಪಡ್ಕೋತಾ ಇದ್ರಿ, ಈ ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಇಲ್ಲ. ಬಟ್ ಏನಪ್ಪ ಅಂದರೆ ಇದನ್ನು ಆಲ್ರೆಡಿ ಈಗ ಇನ್ಕಮ್ ಲಿಮಿಟ್ 2 ಲಕ್ಷ ರೂಪಾಯಿ ಫಿಕ್ಸ್ ಮಾಡೋದ್ರಿಂದ ಆದಾಯ ಮಿತಿನ, ಸೊ ಇದನ್ನು ಅಪ್ಲಿಕೇಶನ್ ಕೂಡ ಸಬ್ಮಿಟ್ ಮಾಡಲಿಕ್ಕೆ ಏನಪ್ಪ ಅಂದರೆ ತೊಂದರೆ ಆಗ್ತಾಯಿದೆ. ಅದನ್ನು ಬಿಟ್ಟರೆ ಬೇರೆ ಏನಿಲ್ಲ. ಸೊ ಮುಂಚೆ ಯಾವುದೇ ಒಂದು ಲಿಮಿಟ್ ಕೂಡ ಇದ್ದರೆ ಎಲ್ಲರಿಗೂ ಕೂಡ ಪ್ರೌಢ ಶಿಕ್ಷಣದಿಂದ ಹಿಡ್ಕೊಂಡು ಡಿಗ್ರಿವರೆಗೂ ಕೂಡ ಸ್ನಾತಕೋತ್ತರವರೆಗೂ ಕೂಡ ಸ್ಕಾಲರ್ಶಿಪ್ ಬರ್ತಾಯಿತ್ತು. ಸೊ ಆದಷ್ಟು ಬೇಗ ರೈತ ವಿದ್ಯಾರ್ಥಿ ಎಲ್ಲರಿಗೂ ಕೂಡ ಮರು ಜಾರಿಗೆ ಮಾಡಬೇಕು ಅಂತೇಳಿ ಜನಗಳು ಕೂಡ ಮತ್ತು ರೈತರು ಕೂಡ ಒತ್ತಾಯ ಮಾಡ್ತಾರೆ. ಈ ಬಗ್ಗೆ ಅನಿಸಿಕೆಯನ್ನು ತಿಳಿಸಿ. ಸೊ ಲೇಟೆಸ್ಟ್ ಆಗಿರ್ತಕ್ಕಂಥ ಎಲ್ಲ ಅಪ್ಡೇಟ್ಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.